ನಮಸ್ತೆ ಎಲ್ಲ ಸಾರ್ವಜನಿಕರಿಗೂ ಹಾಗೂ ನನ್ನ ಕುಲ ಬಾಂಧವರು ಫ್ರೆಂಡ್ಸು ಎಲ್ಲರೂ. ಈ ಕೊನೆ ದಿನಗಳ ಪ್ರಿಪ್ರೇಷನ್ ಅಂತೂ ನಡೀತಾ ಇದೆ. ಇದೊಂದು ಕನಸು ಅನಿಸುತ್ತೆ ನನಗೆ. ಪ್ರಾಬಬಲಿ ಲಾಸ್ಟ್ 2 ವರ್ಷದಿಂದ ಇದರ ಬಗ್ಗೆ ಪ್ರಿಪ್ರೇಷನ್ ಮಾಡಿ ಹಾಸ್ಪಿಟ್ಲ್ ಬಿಲ್ಡ್ ಮಾಡಿ ನನ್ನ ಗುರುಗಳಾದಂಥ CN ಮಂಜುನಾಥ್ ಸರ್ನ ಕರೆಸಬೇಕು ಅನ್ನೋದು ನನ್ನ ಧ್ಯೇಯ ಅಥವಾ ಒಂದು ಏಮ್ ಅಂತೂ ಆಗಿತ್ತು. ಸೊ ಫೈನಲಿ ನಾಳೆ ಆ ಸಂದರ್ಭ ಬರ್ತಾ ಇದೆ. ಅದಕ್ಕೆ ನಮ್ಮ ಟೀಮಿಂದ ಸಜ್ಜನಾಥ್ ಟ್ರಸ್ಟು ಮತ್ತು ಮಧುಕರ್ ಶೆಟ್ಟಿ ಬಳಗದಿಂದ ಎಲ್ಲ ಪ್ರಿಪ್ರೇಷನ್ನು ನಡೆಸಿದ್ದೀವಿ. ನಾಳೆ ಕಾರ್ಯಕ್ರಮ ಬಂದು ಆರೋಗ್ಯ ಶಿಬಿರದಲ್ಲಿ BGS ನಗರೂರು MCH ಹಾಸ್ಪಿಟ್ಲ್ ಬರ್ತಾ ಇದ್ದಾರೆ. ಅವರ ಸಹಕಾರದಿಂದ 1 ಗಂಟೆ ತನಕ ಆರೋಗ್ಯ ಶಿಬಿರ ನಡೆಸ್ತೀವಿ. ಬೆಳಿಗ್ಗೆ 6:30ಇಂದ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸೊ ಅಪ್ ಟು 1 o'clock 1 ಗಂಟೆಗೆ ಸ್ಟಾಪ್ ಮಾಡಿ ನಾವು ಇನ್ನೊಂದು ಸ್ವಲ್ಪ ಪ್ರಿಪ್ರೇಷನ್, ಈಗ ತಾನೇ ನಾವು ರಿಹರ್ಸಲ್ ಥರ ಮಾಡಿ ಪ್ರೋಗ್ರಾಮ್ನ ಎಲ್ಲರೂ ಡಿಸ್ಕಸ್ ಮಾಡಿದ್ವಿ. ನಮ್ಮಲ್ಲಿದ್ದ ಟೀಮೆಂಟ್ ಡಿಫ್ರೆಂಟ್ ಒಪಿನಿಯನ್ ತೊಗೊಂಡು ಸ್ಟೇಜಲ್ಲಿ ಯಾವ ರೀತಿ ಇರಬೇಕು, ಯಾರು ನಿರೂಪಣೆ ಮಾಡಬೇಕು, ಯಾವಾಗ ಸನ್ಮಾನ ಮಾಡಬೇಕು ಅಂತೆಲ್ಲ ಡಿಸ್ಕಷನ್ ಮಾಡಿದ್ವಿ. ಸೊ ಇದಾದ ನಂತರ ಅಟ್ಲೀಸ್ಟ್ ಜನತೆಗಳಿಗೆ ತಿಳಿಸೋದೇನೆಂದರೆ, ಈ ಕಾರ್ಯಕ್ರಮಕ್ಕೆ ತಾವುಗಳು ಬಂದು ಸ್ವಾಮಿಗಳ ಹಿತವಚನವನ್ನು ಕೇಳಿ ಅವರ ಕೃಪೆಗೆ ಏನು ಹೇಳ್ಬೋದು, ಅವರ ಮಾರ್ಗದರ್ಶನ ಆದರೂ ಪಡೆದುಕೊಂಡು ನಮ್ಮ ಗುರುಗಳಾದಂಥ ಮಂಜುನಾಥ್ ಸರ್ ಹತ್ರ ಕೊಡುವ ಕೆಲವು ಸಲಹೆಗಳನ್ನು ನೀವು ತೊಗೊಂಡು ಜೀವನ ನಡೆಸಿದ್ರೆ ಡೆಫಿನೆಟ್ಲಿ ಯು ವಿಲ್ ಬಿ ಹ್ಯಾಪಿ ಅಪ್ ಟು ದ ಏಜ್ ಆಫ್ 80 to 90 years. ನಾನು ಅದನ್ನು ಹೇಳೋಕ್ಕೆ ಬಯಸಪಡ್ತೀನಿ. ಅದೇ ರೀತಿ ಈ ಕಾರ್ಯಕ್ರಮವನ್ನು ತುಂಬ ಅತಿಥಿಗಳನ್ನಂತೂ ಕರೆದಿದ್ದೀವಿ, ಚೀಫ್ ಗೆಸ್ಟ್ ಅಂತ ಕರೆದಿದ್ದೀನಿ. ಇಲ್ಲಿ ಅವ್ರು ಬರಬೇಕಾದ್ರೆ ಅಥವಾ ಅವ್ರು ಹೋಗ್ಬೇಕಾದ್ರೆ ಸಾರ್ವಜನಿಕನೆಲ್ಲ ಮನವಿ ಮಾಡ್ತಾಯಿದ್ದೀನಿ, ಎಲ್ಲರೂ ಸ್ವಲ್ಪ ಶಿಸ್ತು ಅಥವಾ ನೀಟಾಗಿ ಇಟ್ಕೊಂಡು ಹೋಗೋ ದಾರಿಯಾಗಲಿ ಬರುವ ದಾರಿಯಾಗಲಿ ಎಲ್ಲೂ ತೊಂದರೆ ಕೊಡದಿರ ಇದನ್ನು ನಡೆಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಹಾಗೂ ಈ ಕಾರ್ಯಕ್ರಮ ನಡೆಯುವ ಟೈಮು 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸರ್ರು ಆಲ್ಮೋಸ್ಟ್ ನಮ್ಮ ಗೆಸ್ಟ್ಗಳೆಲ್ಲ 9 o'clock ಹೋಗಬೇಕಾಗಿರೋದ್ರಿಂದ ಇರೋ ಶಾರ್ಟ್ ಟೈಮಲ್ಲಿ ಸದುಪಯೋಗ ಪಡ್ಕೋಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಎಲ್ಲರೂ ಭಾಗವಹಿಸಿ. ಸೊ ಮುಖ್ಯ ಚೀಫ್ ಗೆಸ್ಟು ಬಂದು CN ಮಂಜುನಾಥ್. ಗೆಸ್ಟ್ಗಳಲ್ಲಿ ನಾನು ಅದಕ್ಕಿಂತ ಮುಖ್ಯವಾಗಿ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರು ಇರ್ತಾರೆ. ಅದಾದ ನಂತರ ಸಿದ್ಧಗಂಗೆ ಮಠದ ಶಿವಲಿಂಗೇಶ್ವರ ಸ್ವಾಮೀಜಿ ಇರ್ತಾರೆ. ಹಾಗೂ ನಮ್ಮ ಆದಂಥ ದಯಾನಂದ ಸ್ವಾಮಿಗಳು ಇರ್ತಾರೆ. ಸೊ ಇವರೆಲ್ಲ 5 ಗಂಟೆಗೆ ಬರೋದು ಪ್ರೋಗ್ರಾಮ್ ಇದೆ. 5ರಿಂದ 5:30 ಒಳಗಡೆ ನಾವು ಅವರಿಗೆ ಪಾದಪೂಜೆ ಮಾಡಿ ಸ್ಟೇಜಲ್ಲಿ 5:30 ಅಷ್ಟೊತ್ತಿಗೆ ಕರ್ಕೊಂಡು ಹೋಗಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಸೊ ಇದಕ್ಕೂ ಎಲ್ಲ ಸಾರ್ವಜನಿಕರು ಬಂದು ಅವರ ಆಶೀರ್ವಚನ, ಅಟ್ಲೀಸ್ಟ್ ಅವ್ರದ್ದು ಆಶೀರ್ವಚನವನ್ನು ಪಡೆದು ತಮ್ಮಲ್ಲೂ ಅಳವಡಿಸಿಕೊಂಡು ಜೀವನ ನಡೆಸಬೇಕಾಗಿ ತಮ್ಮಲ್ಲಿ ಕೋರಿಕೆ.